ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ ಮತ್ತೊಮ್ಮೆ ನಾನು ಇವತ್ತು 54 ಕಾರ್ ಲಿಂಕ್ಸ್ಗೆ ಬಂದಿದ್ದೀನಿ. ಸ್ನೇಹಿತರೆ ಇದು ಲೊಕೇಶನ್ ಬಂದ್ಬಿಟ್ಟು ಪೊಲೀಸ್ ಚೌಕಿ ನಿಯರ್ ಲಗ್ಗೆರೆ ಹತ್ರ ಬರುತ್ತೆ. 54 ಕಾರ್ ಲಿಂಕ್ಸ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಿಮಗೆ ಸುಮಾರು ಎಲ್ಲೋ ಬೋರ್ಡ್ಗಳು ಗಾಡಿಗಳು ಸಿಗುತ್ತೆ. ಸೊ ಇಲ್ಲಿ ಆಲ್ರೆಡಿ ವಿಡಿಯೋ ಮಾಡಿ ಒಂದು ತಿಂಗಳು ಮೇಲಾಗಿತ್ತು. ಸೊ ಅದಕ್ಕೋಸ್ಕರ ಇವತ್ತು ಮತ್ತೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇಲ್ಲಿ ಸ್ಪೆಷಲ್ ಏನು ಅಂತಂದ್ರೆ ಕಡಿಮೆ ರೇಟ್ಗೆ ಗಾಡಿಗಳನ್ನ ಕೊಡ್ತಾ ಇದ್ದಾರೆ. ಸೊ ಕಡಿಮೆ ರೇಟಿಗೆ ಗಾಡಿ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗಾಡಿ ಏನು ಹಾಳಾಗಿದೆ ಅಂತಲ್ಲ, ಗಾಡಿ ಕೂಡ ಒಳ್ಳೆ ಕಂಡೀಷನ್ ಅಲ್ಲಿ ಇರ್ತವೆ. ಹೈ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಲಾಸ್ಟ್ ಒಂದು ತಿಂಗಳಾಗಿತ್ತು ವಿಡಿಯೋ ಮಾಡಿ. ಗಾಡಿಗಳಿದೆ ಸರ್ ಇವತ್ತು ತೋರಿಸಿ ಸರ್, ವೀಕ್ಷಕರಿಗೆ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು. ಅದರಲ್ಲಿ ಮೊದಲನೇದಾಗಿ ಸ್ವಿಫ್ಟ್ ಡಿಸೈರ್ ಗಾಡಿ ನಿಂತಿದೆ. ಡೀಸೆಲ್ ಗಾಡಿ ಡೀಟೇಲ್ಸ್ ಕೊಡಿ ಸರ್. ಸರ್ 2017 ಮಾಡಲು FC ಇನ್ಸೂರೆನ್ಸ್ ಪ್ಯಾನಿಕ್ ಬಟನ್ ಎಲ್ಲ ರನ್ನಿಂಗ್ ಇರೋ ಗಾಡಿ, ಇನ್ನು 6 ತಿಂಗಳು. ಓಕೆ. VDI ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ. ಹೊಸ ಟೈರ್ 4 ಕೂಡ ಹೊಸ ಬ್ರಾಂಡೆಡ್ ಟೈರ್ ಅವೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ ಸರ್. ಇದು ಪ್ಯಾನಿಕ್ ಬಟನ್ ಎಲ್ಲ ಸ್ನೇಹಿತರೆ ನೋಡ್ತಾ ಇರ್ಬೋದು. ಒಳ್ಳೆ ಲೆದರ್ ಸೀಟ್ ಕವರ್ ಬರುತ್ತೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಗಾಡಿಗೆ. ಹಾಗೆ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದೆ ಗಾಡಿಗೆ. ನೋಡ್ತಾ ಇರ್ಬೋದು 17 ಮಾಡಲು ಯಾರಾದರೂ ಡೀಸೆಲ್ ಗಾಡಿ ಹುಡುಕ್ತಾ ಇದ್ರೆ VDI ಒಂದಿದೆ. ಸರ್ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಗಾಡಿದು? ಸರ್ 340 ಹೇಳ್ತಾ ಇದ್ದೀನಿ. ಒಂದ್ 320 ಫೈನಲ್ ಮಾಡ್ಕೊಡ್ತೀನಿ ಸರ್. 17 ಮಾಡಲು 320 ಫೈನಲ್ ಮಾಡ್ಕೊಡ್ತೀನಿ. ಹೆಂಗ್ ಸರ್ ಇದು ಪ್ರೈಸ್? ನೀವು ಮಾತ್ರ ಕಡಿಮೆ ಕೊಡ್ತೀರಾ? ಹೆಂಗಿದು ಅಂತ ನಾವ್ ಹಂಗೇನೆ ಹಂಗೆ ಗಾಡಿ ಎಲ್ಲಾರು ಬೇಕಾದ್ರೆ ಮೆಕ್ಯಾನಿಕ್ ಕರ್ಕೊಂಡ್ ತೋರ್ಸ್ಕೊಳ್ಳಿ ಸರ್. ಏನೇ ಇದ್ರು ನಾನ್ ಗ್ಯಾರಂಟಿ. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು. ಗಾಡಿ ಕಂಡೀಷನ್ ಕೂಡ ಒಂದೊಳ್ಳೆ ನೀಟ್ ಅಂಡ್ ಕ್ಲೀನ್ ಆಗಿದೆ. ಗಾಡಿ ನೋಡ್ತಾ ಇರ್ಬೋದು. ಯಾವುದೇ ಬಾಡಿ ಮೇಲೆ ಸಿಂಗಲ್ ಡೆಂಟ್ ಸ್ಕ್ರಾಚಸ್ ಏನು ಹೊಸ ಟೈರ್ ಇವೆ ಇದ್ರಲ್ಲಿ. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. 4 ಕೂಡ ಹೊಸ ಟೈರ್ ಹಾಕ್ಸಿದ್ದಾರೆ. ಸೊ 3,20,000 ರೂಪಾಯಿಗೆ ಫೈನಲ್ ಆಗುತ್ತೆ. ನೋಡ್ತಾ ಇರ್ಬೋದು 17 ಮಾಡಲು VDI 320 ಅಲ್ವಾ ಸರ್? ಓಕೆ. ಗಾಡಿ ಲೋನ್ ಆಗುತ್ತಾ? ಲೋನ್ ಆಗುತ್ತೆ ಸರ್. ಲೋನ್ ಆಗುತ್ತೆ. ಓಕೆ ಸರ್. ಹಾಗೆ ಇನ್ನೂ ಒಂದು ಗಾಡಿ ಸಿಗ್ತಾ ಇದೆ. ಈ ಗಾಡಿ ಸರ್ ಇದು 16 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. FC ಇನ್ಸೂರೆನ್ಸ್ ರಂಗೈತೆ. ಸಿಂಗಲ್ ಓನರ್ ಗಾಡಿ, 4 ಹೊಸ ಟೈರ್ ಇವೆ. ಓಕೆ. ನೀವು ಹೊಸ ಸೀಟ್ ಕವರ್ ಐತೆ. ಸ್ನೇಹಿತರೆ ಇಂಟೀರಿಯರ್ ನೋಡ್ತಾ ಇರ್ಬೋದು ನೀವು. ಇದು ಕೂಡ ಒಂದು ಒಳ್ಳೆ ರೆಡ್ ಮತ್ತೆ ಬ್ಲಾಕ್ ಕಲರ್ ಅಲ್ಲಿ ಲೆದರ್ ಸೀಟ್ ಕವರ್ ಬರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಹಾಗೆ ಒಂದು ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮು. 16 ಮಾಡಲು ಡೀಸೆಲ್ ವೇರಿಯಂಟು, ಸ್ವಿಫ್ಟ್ ಡಿಸೈರು. ಏನ್ ಹೇಳ್ತಾ ಇದೀರಿ ಪ್ರೈಸ್? ಅದರಲ್ಲೂ ಸಿಂಗಲ್ ಓನರ್ ಸರ್. ಏನ್ ಹೇಳ್ತಾ ಇದೀರಾ ಪ್ರೈಸ್? 290 ಹೇಳ್ತಾ ಇದ್ದೀನಿ. ಎದುರುಗಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಸ್ನೇಹಿತರೆ ನೋಡ್ತಾ ಇರ್ಬೋದು. ಇದು ಕೂಡ ಓನರ್ ಗಾಡಿ, 4 ಹೊಸ ಟೈರು, ಸೀಟ್ ಕವರ್, ಲೆದರ್ ಸೀಟ್, ಮ್ಯೂಸಿಕ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಪ್ರತಿಯೊಂದು ಐತೆ ಸರ್ ಇದರಲ್ಲಿ. ಸ್ನೇಹಿತರೆ ನೋಡ್ತಾ ಇರ್ಬೋದು. ಸೆಂಟರ್ ಲಾಕ್ ಕೂಡ ಇದೆ. ಸೆಂಟ್ರಲ್ ಲಾಕ್ ಜೊತೆಗೆ ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಜೊತೆಗೆ ನಿಮ್ಗೆ ಸಿಂಗಲ್ ಓನರ್ ಅಲ್ಲಿ 16 ಮಾಡಲ್ ನ 2,90,000. ಅದ್ರಲ್ಲೂ ಹೆಚ್ಚು ಕಮ್ಮಿ ಬಂದ್ರೆ ಎದುರುಗಡೆ ಬಂದ್ರೆ ಸ್ವಲ್ಪ 290. ಅದರಲ್ಲೂ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ, ನೆಗೆಷಿಬಲ್ ಆಗುತ್ತೆ. ಆನ್ ಟೇಬಲ್ ಕುತ್ಕೊಳ್ಳಿ ಮಾತಾಡಿ ರೇಟ್ ಕೂಡ ಕಡಿಮೆ ಮಾಡಿಸ್ಕೊಂಡು ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ ಆಟೋ ಬದಲಾಗಿ ಆರಾಮಾಗಿ ಸ್ವಿಫ್ಟ್ ಡಿಸೈರ್ ಗಾಡಿನ ತಗೊಂಡು ದುಡಿಬಹುದು ಅಂತ ಹೇಳ್ತಾ ನೆಕ್ಸ್ಟ್ ಗಾಡಿ ನೋಡ್ಬಿಡೋಣ. ಎಲ್ಲ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಗಾಡಿಗಳು ಸಿಗ್ತಾ ಇದೆ ಇಲ್ಲಿ ಸರ್. ಹಾಗೆ ಒಂದು ETS ಸರ್. ETS ಅದು ಸೇಲ್ ಆಗ್ಬಿಡಿ ಸರ್. ಹಾಗೆ ಒಂದು ಸಿಯಾಜ್ ಸಿಗ್ತಾ ಇದೆ, ಮಾರುತಿ ಸುಜುಕಿ ಸಿಯಾಜ್ ಸರ್. ಸಿಯಾಜ್ 2015 ಮಾಡಲು, ಟಾಪ್ ಎಂಡ್ ಗಾಡಿ. ಓಕೆ. 4 ಮ್ಯಾಗ್ವೀಲ್ ಬಟರ್ ಸ್ಟಾರ್ಟ್ ಗಾಡಿ. ಇದು ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಗಾಡಿ. ಬಂಪರ್ ಸ್ವಲ್ಪ ಇದಾಗಿದೆ. ಬಂಪರ್ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ. ಹೊಸದ್ ಬೇಕು ಅಂದ್ರೆ ಅವ್ರಿಗೆ ಹೊಸದೇ ಮಾಡ್ಕೊಡ್ತೀನಿ ಸರ್. ತಗೊಳ್ತೀನಿ, ರೆಡಿ ಮಾಡಿಸ್ಕೊಡ್ತೀನಿ. ಫ್ರಂಟ್ ಹೊಸದೇ ಹಾಕ್ಸ್ಕೊಡ್ತೀನಿ. ಒಳಗಡೆ ಇಂಟೀರಿಯರ್ ತೋರಿಸಿ. ಸ್ನೇಹಿತರೆ ಇಂಟೀರಿಯರ್ ನೋಡ್ತಾ ಇರ್ಬೋದು. ಇದು ಕೂಡ ಒಳ್ಳೆ ಲೆದರ್ ಸೀಟ್ ಕವರ್ ಬರುತ್ತೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಹಾಗೆ ಕಂಪನಿಯಿಂದ ಮ್ಯೂಸಿಕ್ ಪುಷ್ ಬಟನ್ ಸ್ಟಾರ್ಟ್ ಸರ್. ಓಕೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಟಾಪ್ ಎಂಡ್ ಗಾಡಿ. ವೇರಿಯಂಟ್ ಯಾವ್ದು? ZX ಹೌದು ಸರ್. ಫುಲ್ ಟಾಪ್ ಎಂಡ್ ZDI. ಓಕೆ. ಟಾಪ್ ಎಂಡ್ ಫುಲ್ 4 ಮ್ಯಾಗ್ವಿಲ್ ಬರುತ್ತೆ ಗಾಡಿ. ಓಕೆ. ಸ್ನೇಹಿತರೆ ನೋಡ್ತಾ ಇರ್ಬೋದು. 4 ಕೂಡ ಮ್ಯಾಗ್ವಿಲ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ZDI ಡೀಸೆಲ್ ವೇರಿಯಂಟ್ ಅಲ್ಲಿ ನಿಮಗೆ ಸಿಯಾಜ್ ಸಿಗ್ತಾ ಇದೆ. ಸೊ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಯಾರಾದ್ರೂ ಸ್ವಲ್ಪ ಅಫಿಷಿಯಲ್ ಆಗಿ 1 ವರ್ಷ ಡಾಕ್ಯುಮೆಂಟ್ ರನ್ನಿಂಗ್ ಐತೆ ಸರ್. ಇದ್ರೆ 1 ವರ್ಷ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಎಲ್ಲ ಡಾಕ್ಯುಮೆಂಟ್ FC ಇನ್ಸೂರೆನ್ಸ್, ಟ್ಯಾಕ್ಸ್ 1 ವರ್ಷ ರನ್ನಿಂಗ್ ಐತೆ ಸರ್. 11 ತಿಂಗಳಿದೆ ಕರೆಕ್ಟ್ ಆಗಿ. ಓಕೆ. ಏನ್ ಹೇಳ್ತಾ ಇದೀರಿ ಸರ್ ಪ್ರೈಸ್ ಇದಕ್ಕೆ ಗಾಡಿಗೆ? ಸರ್ ಫುಲ್ ಪುಷ್ ಬಟನ್ ಸ್ಟಾರ್ಟ್. 2015 ಮಾಡಲು, ಸೆಕೆಂಡ್ ಓನರ್, 1 ವರ್ಷ ಇನ್ಸೂರೆನ್ಸ್, FC ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ. ಪ್ರೈಸ್ ಬಂದು 340 ಹೇಳ್ತಾ ಇದ್ದೀನಿ. 320 ಕೊಡ್ತೀವಿ ಸರ್ ಇದನ್ನ. ಸರ್ 3,20,000 ರೂಪಾಯಿಗೆ 15 ಮಾಡಲ್ ಹೇಳ್ತಾ ಇದ್ದೀನಿ. ZDI. ಓಕೆ. 320 ಕೊಡ್ತೀವಿ ಸರ್. ಸ್ನೇಹಿತರೆ 320ಕ್ಕೆ ನಿಮ್ಗೆ ZDI ಅಂದ್ರೆ ಟಾಪ್ ಎಂಡ್ ವೇರಿಯಂಟ್ ಡೀಸೆಲ್ ಗಾಡಿ, ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ವೀಲು, ZDI ನೋಡ್ತಾ ಇರ್ಬೋದು. ಸೆಕೆಂಡ್ ಓನರ್ ಅಲ್ಲಿ ಈ ಗಾಡಿ ನಿಮ್ಗೆ ಆಗುತ್ತೆ. ಸಿಯಾಜ್ ಯಾರಾದ್ರೂ ಹುಡುಕ್ತಾ ಇದ್ರೆ ಎಲ್ಲೋ ಬೋರ್ಡ್ ಅಲ್ಲಿ 3,20,000 ರೂಪಾಯಿಗೆ ಫೈನಲ್ ಆಗುತ್ತೆ. ಓಕೆ ಸರ್. ಈಗ ನಮ್ಮ ವ್ಯೂವರ್ಸ್ಗೆ ಲೋನ್ ಪ್ರೊಸೆಸ್ ಬಗ್ಗೆ ಏನ್ ಹೇಳ್ತೀರಿ ಸರ್? ಸಿವಿಲ್ ಚೆನ್ನಾಗಿರ್ಬೇಕು. ಬನ್ನಿ, ಎದುರುಗಡೆ ಹೆಚ್ಚು ಕಮ್ಮಿ ಗಾಡಿ ಮಾಡ್ಕೊಡ್ತೀನಿ. ಯಾರನ್ನೂ ವಾಪಸ್ ಕಳ್ಸಲ್ಲ. ನಮ್ಮ ರೇಟ್ ಅಲ್ಲಿ ಯಾರು ಕೊಡಲ್ಲ, ಯಾರು ನಾನು ಕೊಡ್ತೀನಿ. ಓಕೆ. ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ.
ನಿಮ್ಗೆ ಎಲ್ಲ ಇದ್ರೆ ಕರ್ನಾಟಕದಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ. ಸರ್ ಒಂದೊಂದ್ಸರಿ ಲೊಕೇಶನ್ ಹೇಳ್ಬಿಡಿ ಸರ್, ನಿಮ್ಮ ಯಾರನ್ನ ಹೊಸಬ್ರು ಬರೋರು. ಲೆಗ್ಗೆರೆ ಪೈಪ್ ಲೈನ್ ರೋಡ್ ಹತ್ರ ಬಂದು ಇಲ್ಲ ಈ ನಂಬರ್ ಕಾಲ್ ಮಾಡಿರೋಗುತ್ತೆ, ಓಕೆ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ Okay. ಮೆಸೇಜ್ ಹಾಕ್ಬಿಟ್ಟು ಲೊಕೇಶನ್ ಹಾಕಿ ಕೊಡ್ತೀನಿ. ಕಾಲ್ ಮಾಡಿ ನಾನೇ ಬಂದು ಇದ್ ಮಾಡ್ತೀನಿ ಸರ್. ಓಡ್ಲಿ ತಗೊಳ್ಳಿ, ಯಾಕಂದ್ರೆ ಕಮ್ಮಿ ರೇಟ್ ಗಾಡಿ ಏನು ಇಲ್ಲ, ಪ್ರಾಬ್ಲಮ್ ಏನು ಇರಲ್ಲ. ಬೇಕಾದ್ರೆ ಮೆಕ್ಯಾನಿಕ್ ಕರ್ಕೊಂಡ್ ತೋರಿಸ್ಲಿ ಸರ್, ಏನ್ ಪ್ರಾಬ್ಲಮ್, ನೀವು ಎಷ್ಟು ಜನ ಮೆಕ್ಯಾನಿಕ್ ಕರ್ಕೊಂಡ್ ತೋರಿಸ್ಬಿಟ್ಟು ಆಮೇಲೆ ಗಾಡಿ ತಗೊಳ್ಳಿ ಸರ್. ಓಕೆ, ಹಂಗಾರೆ ಬಂದವ್ರಿಗೆ ಯಾರಿಗೂ ಯಾರು ನಾನು ವಾಪಸ್ ಕಳ್ಸಿಲ್ಲ ಇನ್ನೂವರೆಗೂ. ಎಲ್ಲೋ ಒಬ್ರು ಇಬ್ರು ಹೋಗವ್ರೆ, ಓಕೆ ಚಂದಲ್ಲ ಒಬ್ರು ಇಬ್ರು ಹೋಗಾರೆ, ಮಿಕ್ತಾರೆಲ್ಲ ಯಾರು ವಾಪಸ್ ಹೋಗಿಲ್ಲ. ಓಕೆ, ಒಂದ್ಸಲ ನೋಡಿ ಸರ್, ಬಂದಿರಿ ನಮ್ಮ ಹತ್ರ ಮಾತಾಡಿ ನೋಡಿ ಗಾಡಿ ತಗೊಳ್ಳಿ ಸರ್. ಆಯ್ತು ಓಕೆ ಸ್ನೇಹಿತರೆ, ನಮ್ ರೇಟ್ ಅಲ್ಲಿ ಯಾರು ಕೊಡಲ್ಲ. ಓಕೆ ಅದ್ರ ಬಂದು ನೀವು ವಿಚಾರಿಸಿದ್ಮೇಲೆ ಗೊತ್ತಾಗುತ್ತೆ. ನಾಲ್ಕು ಜನ ಹೋಗಿ ಬಂದಿರ್ತೀರಾ, ನಮ್ಮ ಹತ್ರ ಬಂದ್ಮೇಲೆ ನೋಡಿ ಒಂದ್ಸಲ ನಿಮ್ಗೆ ಗೊತ್ತಾಗುತ್ತೆ ಸರ್. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ಇವ್ರದ್ದು ಹೊಸದಾಗಿ ಶೋರೂಮ್ ಓಪನ್ ಮಾಡಿದಾಗಿಂದಲೂ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ತಿಂಗಳ ಒಂದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಗಾಡಿಗಳೆಲ್ಲ 15 ಸರ್, ನೀವೇ ಬಂದಿಲ್ಲ. ಹೌದೌದು, ನನ್ಗಂತೂ ಕರಿತಾವ್ರೆ, ಬಟ್ ನಾನೇ ಸ್ವಲ್ಪ ಬಿಸಿ ಇರೋದ್ರಿಂದ ಬರಕ್ ಆಗಿರಲಿಲ್ಲ. ಆದ್ರಿಂದ ಇವತ್ತು ವಿಡಿಯೋ ಮಾಡ್ಕೊಂಡು ಸುಮಾರು ಗಾಡಿ ಹೋಗವೆ, ಅದ್ರಲ್ಲಿ ವಿಡಿಯೋನೇ ಹಾಕಿಲ್ಲ ನೀವು. ಹೌದು, ಸುಮಾರು ವಿಡಿಯೋಗಳು ಮಾಡೇ ಇಲ್ಲ, ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಇರ್ಲಿ, ತೊಂದರೆ ಇಲ್ಲ, ನೆಕ್ಸ್ಟ್ ಗಾಡಿಗಳು ಬರ್ತಾ ಇರ್ತಾವೆ, ವಿಡಿಯೋಗಳು ಮಾಡ್ತಾ ಇರ್ತೀನಿ. ಸೊ ನಿಮ್ಗೇನಾದ್ರು ಒಂದು ಎಲ್ಲೋ ಬೋರ್ಡಲ್ಲಿ ದುಡಿಯಕ್ಕೆ ಗಾಡಿ ಬೇಕು ಅಂತಂದ್ರೆ 54 ಕಾರ್ಲಿಂಗ್ಸ್ ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ಆದಷ್ಟು ಕಡಿಮೆ ಬೆಲೆಗೆ ಗಾಡಿಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ. ನೀವು ನೋಡ್ತಾ ಇರೋದು, ನನ್ನ ಮೊದಲಿಂದ ಯಾರಾದ್ರೂ ನನ್ನ ಪೇಜ್ ಅನ್ನು ನೋಡ್ಕೊಂಡ್ ಬಂದಿದ್ರೆ ಗೊತ್ತಾಗಿರುತ್ತೆ ಅವ್ರಿಗೆ. ಈ ಶೋರೂಮ್ ನ ಓಪನ್ ಆದಾಗಿಂದ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಅವಾಗಿಂದನೂ ಇವರು ಕಡಿಮೆ ರೇಟ್ಗೆ ಗಾಡಿಗಳನ್ನ ಕೊಡ್ತಾ ಇದ್ದಾರೆ. ಸೊ ಒಂದ್ಸರಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. 54 ಕಾರ್ಲಿಂಗ್ಸ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಧನ್ಯವಾದಗಳು, ಶುಭ ದಿನ.